ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ವ್ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ಹೊಸ ವಿಡಿಯೋದಲ್ಲಿ ಡೇ 1 3 ಮಂತ್ವರೆಗೂ ಆಗುವಂಥ ಡಿಫ್ರೆನ್ಸ್ ಏನು, ಮಗು ಹೇಗೆ ಬೆಳವಣಿಗೆ ಆಗುತ್ತೆ ವೀಕ್ಲಿ ಹಾಗೂ ಮದರ್ಸ್ ಯಾವ ಥರ ಫುಡ್ ತಗೋಬೇಕು, ಹಾಗೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಮತ್ತು ಸ್ಕ್ಯಾನಿಂಗ್ ಯಾವಾಗ ಮಾಡಿಸ್ಬೇಕು, ಸಪ್ಲಿಮೆಂಟ್ರಿ ಪ್ರೋಟೀನ್ ಯಾವಾಗ ತಗೋಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತೀನಿ. 1 ರಿಂದ 3 ತಿಂಗಳವರೆಗೆ ಯಾವ ಥರ ಚೇಂಜಸ್ ಆಗುತ್ತೆ, ಯಾವ ಥರ ಡಿಫ್ರೆಂಟ್ ಆಗುತ್ತೆ, ಮಗು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಮೊದಲು ತಿಳಿಸ್ಕೊಡ್ತೀನಿ. ಮೊದಲನೇ 1 ತಿಂಗಳಲ್ಲಿ ಯಾವ ಥರದ ಡಿಫ್ರೆಂಟ್ ಏನಿರೋಲ್ಲ, ಯಾಕಂದರೆ ನೀವು ಆವಾಗ ತಾನೇ ಕನ್ಸ್ಯೂವ್ ಆಗಿರೋದ್ರಿಂದ ಯಾವುದೇ ಥರದ ಡಿಫ್ರೆಂಟ್ ನೋಡೋಲ್ಲ. ಅಂದರೆ ಮಗು ಬೆಳವಣಿಗೆ ಆಗಿರ್ಬೋದು, ಇದು ಆಗಿರ್ಬೋದು, ಯಾವುದೇ ಥರದಲ್ಲಿ ಡಿಫ್ರೆಂಟ್ ಏನೂ ಇರೋಲ್ಲ. ಹಾಗೆ ನೀವು ಊಟದಲ್ಲಿ ಒಳ್ಳೆ ಹೆಲ್ದಿ ಆಗಿರೋಂಥ ಫುಡ್ಡನ್ನು ತಗೋಬೇಕು. ಅಂದರೆ ಸೊಪ್ಪು, ಹಣ್ಣು, ಈ ಥರದಲ್ಲಿ ಚೆನ್ನಾಗಿ ವಿಟಮಿನ್ಸ್ ಇರೋವಂಥವು, ಫೈಬರ್ ಇರೋವಂಥ ಊಟಗಳನ್ನ ಚೆನ್ನಾಗಿ ಮಾಡೋದ್ರಿಂದ ನಿಮಗೇ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗಬೇಕು ಅಂತ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವರು ಮುಂಚಿತವಾಗೇ ಪಾಲಿಕ್ ಆ್ಯಸಿಡ್ ಮಾತ್ರೆನ ತಗೊಳ್ಳೋದು ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಆದಮೇಲೆ ಪಾಲಿಕ್ ಆ್ಯಸಿಡ್ ಮಾತ್ರೆ ತಗೊಳ್ಳೋದ್ರಕ್ಕಿಂತ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಪಾಲಿಕ್ ಆ್ಯಸಿಡ್ ತಗೊಳ್ಳೋದ್ರಿಂದ ಗರ್ಭಕೋಶದಲ್ಲಿರುವ ಟ್ಯೂಬ್ ಸ್ವಲ್ಪ ದೊಡ್ಡಕ್ಕಾಗುತ್ತೆ. ಅದರಿಂದ ಬೇಬಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು 2ನೇ ತಿಂಗಳಲ್ಲಿ ನೋಡೋದಾದರೆ ಮಗು ಆಗ್ತಾನೆ ಬೆಳವಣಿಗೆ ಆಗ್ತಿರೋದ್ರಿಂದ ನೀವು ಫುಡ್ಡನ್ನು ಚೆನ್ನಾಗಿ ತಗೊಳ್ಳೋದು ನಿಮಗೇ ತುಂಬ ಒಳ್ಳೆಯದು. ಹಾಗೆಯೇ ತಾಯಿಗೆ ಆಗ್ತಾನೆ ಒಂಥರ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ವಾಕ್ಲಿಕ್ಕೆ ಆಗಿರ್ಬೋದು, ತಲೆ ಸುತ್ತಿರ್ಬೋದು, ಊಟ ಸೇರ್ತಾನೆ ಇರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದರೆ ಅದೊಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಟ್ರೈ ಮಾಡಿ. ಇನ್ನು 3ನೇ ತಿಂಗಳಲ್ಲಿ ನೋಡೋದಾದರೆ ಆವಾಗಲೇ ಸ್ಕ್ಯಾನ್ ಮಾಡಿಸ್ಬೇಕು. ಅದು ಫಸ್ಟ್ ಸ್ಕ್ಯಾನ್. ಡಾಕ್ಟರ್ನ ಮೀಟ್ ಮಾಡಿ ಸ್ಕ್ಯಾನ್ ಮಾಡಿಸಿ ಆಮೇಲೆ ಮಗು ಹೆಲ್ದಿ ಆಗಿದೆ, ಗ್ರೋತ್ ಎಷ್ಟಿದೆ, ಏನು ಎಂತು ಅಂತ ಚೆನ್ನಾಗಿ ಎಲ್ಲ ವಿವರನ ನಿಮ್ಮ ಸ್ಕ್ಯಾನಿಂಗ್ ಮೂಲಕ ನಿಮಗೆ ತಿಳಿಸ್ತಾರೆ. ಹಾಗೆ ಡೇ 1 ನೀವು ಲಾಸ್ಟ್ ಪೀರಿಯಡ್ ಆದ ಡೇಟಿಂದ ಮತ್ತು ನೆಕ್ಸ್ಟ್ ಯಾವಾಗ ಅನ್ನೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಯಾಕಂದರೆ ಡೇ 1 ಇ.ಡಿ.ಡಿ ಡೇಟ್ ಲಾಸ್ಟು, ಅಂದರೆ ನೀವು ಡೇಟ್ ಆಗಿರೋದ್ರಿಂದ ಲಾಸ್ಟ್ ಡೆಲಿವರಿ ಡೇಟ್ ಸಮೇತ ಅದೇ ಡೇಟಿನ ಮೇಲೆ ಕಂಡುಹಿಡಿಯೋದು. ನೀವು ಏನಾದ್ರು ನಮಗೆ ಮರ್ತೋಗಿದೆ ಅಂದರೆ, ನಮ್ಮದು ಇನ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂದರೆ ಸ್ಕ್ಯಾನಿಂಗ್ ಮಾಡಿ ಮಗು ಎಷ್ಟು ವಾರ ಇದೆ ಅನ್ನೋದನ್ನ ಸ್ಕ್ಯಾನಿಂಗ್ ಮೂಲಕ ಕಂಡುಹಿಡಿತಾರೆ ಡಾಕ್ಟರ್ಸು. ಇನ್ನು ಮಗು ಹಾರ್ಟ್ ಬೀಟ್ ಯಾವಾಗ ಶುರುವಾಗುತ್ತೆ ಅಂದರೆ 1.5 ತಿಂಗಳ ನಂತರ ಮಗು ಹಾರ್ಟ್ ಬೀಟು ಶುರುವಾಗುತ್ತೆ. ಅಂದರೆ ವಾರದಲ್ಲಿ ಹೇಳೋದಾದರೆ 7 ವಾರಗಳ ನಂತರ ಅಥವಾ 8 ವಾರಗಳ ನಂತರ ಮಗುವಿನ ಹಾರ್ಟ್ ಬೀಟ್ ಶುರುವಾಗುತ್ತೆ. ಇನ್ನು ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೆ ಅನ್ನೋದಾದರೆ 2 ತಿಂಗಳು ಫುಲ್ ಕಂಪ್ಲೀಟಾಗಿ 3 ಬಿದ್ದ ಮೊದಲ ವಾರದಲ್ಲಿ, ಅಂದರೆ 3ನೇ ತಿಂಗಳಿನ ಮೊದಲ ವಾರದಲ್ಲಿ ಸ್ಕ್ಯಾನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಒಂದು ವೇಳೆ ಮಾಡ್ತಾರೆ ಅನ್ನೋದಾದರೆ ಏನಾದ್ರು ನಿಮಗೆ ಈಗ ಪ್ರೆಗ್ನೆಂಟ್ ಇದ್ದೀರಾ, ಬ್ಲೀಡಿಂಗ್ ಆಗ್ತಿದೆ ಅನ್ನೋ ಪ್ರಾಬ್ಲಮ್, ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿದೆ ಅನ್ನೋದಕ್ಕೆ ಮಾತ್ರ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಮಗು ಚೆನ್ನಾಗಿದೆಯೋ ಗ್ರೋತ್ ಆಗಿದೆಯೋ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಸ್ಕ್ಯಾನಿಂಗ್ ಮಾಡಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.